ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದಯ್ಯ ಹಿರೇಮಠ್. ಇಂದು ಸೂರ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ್ ಬ್ಯಾಚ್ ಪ್ರಾರಂಭ ಆಗಿದೆ. ಅದರ ಜೊತೆಗೆ BSF ಆಗಿರ್ಬೋದು, SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಇವತ್ತು ನಾನು ಕ್ಯಾಲೆಂಡರ್ ಟೆಸ್ಟನ್ನು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇವತ್ತಿನ ಟಾಪಿಕ್ ಯಾವುದಂದರೆ ಕ್ಯಾಲೆಂಡರ್ ಟೆಸ್ಟ್ ಬಗ್ಗೆ ಇವತ್ತು ನಾವು ಕಂಪ್ಲೀಟಾಗಿ ಟಿಪ್ಸ್ ಏನಿದೆ ಅದ್ರ ಜೊತೆಗೆ ಟ್ರಿಕ್ಸ್ ಏನಿದೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಡಿಸ್ಕಷನನ್ನು ಮಾಡೋಣ. ಓಕೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡೋಣ. ಏನು ಕ್ಯಾಲೆಂಡರ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಡೇ ಅಂತ ಬರುತ್ತೆ. ಡೇ ಅಂತ ಬಂದಾಗ ನಮಗೆ 1 ಇಯರಲ್ಲಿ ಎಷ್ಟು ಡೇ ಬರ್ತದೆ ಅಂತೇಳಿ ಕಾನ್ಸೆಪ್ಟ್ ಗೊತ್ತಿರಬೇಕು. 1 ಇಯರ್ನಲ್ಲಿ 365 ಡೇಸ್ಗಳು ಬರ್ತಾವೆ. ಲೀಪ್ ಇಯರ್ ಇತ್ತಂತ ಕೊಡ್ರಿ 366 ಡೇಸ್ಗಳು ಬರ್ತಾವೆ. ಎಸ್ ಸರ್. ಲೀಪ್ ಇಯರ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು, ಅದರ ಜೊತೆಗೆ ನಾರ್ಮಲ್ ಇಯರ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಫಸ್ಟ್ ಕಾನ್ಸೆಪ್ಟ್ ಡೇ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು. 1 ಇಯರ್ನಲ್ಲಿ 365 ಡೇಸ್ ನಾರ್ಮಲ್ ಇಯರ್ ಇದ್ದರೆ, 366 ಡೇಸು ಲೀಪ್ ಇಯರ್ ಇದ್ದರೆ. ಅದೇ ರೀತಿ ವೀಕ್ಸ್ ಅಂದರೆ ಬಂದರೆ 1 ಇಯರ್ನಲ್ಲಿ 52 ವೀಕ್ಸ್ಗಳಿರುತ್ತೆ. ಅದರ ಜೊತೆಗೆ 1 ಎಕ್ಸ್ಟ್ರಾ ಡೇ ಇರುತ್ತೆ. ಲೀಪ್ ಇಯರ್ ಬಂದರೆ 366 ಡೇಸ್ ಅಂದರೆ 52 ವೀಕ್ಸ್ ಇರುತ್ತೆ, 2 ಎಕ್ಸ್ಟ್ರಾ ಡೇಸ್ಗಳು ಬರುತ್ತೆ. ಅದ್ರ ಕೂಡ ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. 1 ಇಯರ್ನಲ್ಲಿ 365 ಡೇಸ್ ಆರ್ 366 ಡೇಸ್ ಆಯಿತು. ಅದ್ರ ಜೊತೆಗೆ ವೀಕ್ ಅಂದರೆ 52 ವೀಕ್ಸ್ ಬರುತ್ತೆ. 1 ಎಕ್ಸ್ಟ್ರಾ ಡೇ ಅಂದರೆ ನಾರ್ಮಲ್ ಇಯರ್ ಇರುತ್ತೆ, 2 ಎಕ್ಸ್ಟ್ರಾ ಡೇಸ್ ಅಂದರೆ ಲೀಪ್ ಇಯರ್ ಇರುತ್ತೆ. ಅದ್ರ ಜೊತೆಗೆ ಮಂತ್ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 1 ಇಯರ್ನಲ್ಲಿ 12 ಮಂತ್ಸ್ ಬರುತ್ತೆ, ಅಂದರೆ ಜನವರಿ ಟು ಡಿಸೆಂಬರ್ ತನಕ. ಆದರೆ ಮಂತ್ ಅಂತ ಬಂದಾಗ ಕಾನ್ಸೆಪ್ಟ್ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಯಾವ ಮಂತ್ನಲ್ಲಿ 30 ಡೇಸ್ ಇರ್ತಾವೆ, ಯಾವ ಮಂತ್ನಲ್ಲಿ 31 ಡೇಸ್ ಇರ್ತಾವೆ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವಂಬರ್ ಅಂದರೆ 4 ಮಂತ್ಸ್ ನಮಗೆ 30 ಡೇಸ್ ಇರ್ತಾವೆ. ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಇದು ಗೊತ್ತಿತ್ತಂತ ಕೊಟ್ಟರೆ ರಿಮೈನಿಂಗ್ ಏನಿಲ್ಲ ಅಂದ್ರೂ ಗೊತ್ತಾಗ್ತದೆ. 31 ಡೇಸ್ ಯಾವ್ಯಾವ ಬರ್ತಾವೆ ಅಂದರೆ ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್ ಅಂತೇಳಿ 7 ಮಂತ್ಸ್ಗಳು ಏನಾಗ್ತಾವೆ ಅಂದ್ರೆ ನಮಗೆ 31 ಡೇಸ್ ಬರ್ತಾವೆ. ಫೆಬ್ರವರಿ ಬಂದರೆ 28 ಅಥವಾ 29. ಲೀಪ್ ಇಯರ್ ಇದ್ದರೆ 29 ಡೇಸ್ ಬರ್ತದೆ. ನಾರ್ಮಲ್ ಇಯರ್ ಇದ್ದು ಬಂದ್ರೆ 28 ಡೇಸ್ ಬರ್ತದೆ. ಇದು ಕಾನ್ಸೆಪ್ಟ್ ಕೂಡ ನಿಮ್ಗೆ ಗೊತ್ತಿರಬೇಕು. ಆರ್ಡಿನರಿ ಇಯರ್ ಮತ್ತು ಲೀಪ್ ಇಯರ್ ಬಗ್ಗೆ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಆರ್ಡಿನರಿ ಇಯರ್ ಅಂದರೆ ಯಾವ ವರ್ಷ ನಮಗೆ 4ರಿಂದ ಭಾಗ ಹೋಗೋದಿಲ್ಲ, ವಿಚ್ ಇಯರ್ ಈಸ್ ಕೆನಾಟ್ ಬಿ ಡಿವೈಡೆಡ್ ಬೈ 4, ದಟ್ ಇಯರ್ ಈಸ್ ಕಾಲ್ಡ್ ಆ್ಯಸ್ ಆರ್ಡಿನರಿ ಇಯರ್ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಲೀಪ್ ಇಯರ್ ಅಂದರೆ ವಿಚ್ ಇಯರ್ ಈಸ್ ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ 4, ದಟ್ ಇಯರ್ ಈಸ್ ಕಾಲ್ಡ್ ಲೀಪ್ ಇಯರ್ ಅಂತ ಕರಿತೀವಿ. ಸೆಂಚುರಿ ಇಯರ್ಸ್ಗಳು ಬಂದಾಗ ಕೆಲವೊಂದು ಬದಲಾವಣೆಗಳಾಗ್ತವೆ. ಸೆಂಚುರಿ ಇಯರ್ಸ್ಗಳು ಬಂದಾಗ ನಮಗೆ 400 ಡಿವೈಡ್ ಆದ್ರೆ ಲೀಪ್ ಇಯರ್, ಬರೀ 4 ಡಿವೈಡ್ ಆಯ್ತು ಅಂತ ಕೊಟ್ಟರೆ ಅದು ನಾರ್ಮಲ್ ಇಯರ್ ಆಗಿರ್ತದೆ. ಇದ್ರ ಬಗ್ಗೆ ನಿಮ್ಗೆ ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್ ಕ್ಯಾಲೆಂಡರ್ ಬಗ್ಗೆ ಗೊತ್ತಿರಲೇಬೇಕು. ಇದನ್ನು ಗೊತ್ತಿದ್ರಪ್ಪ ಅಂತ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಇನ್ನೊಂದ್ಸಲ ನೋಡಿರಿ, ಸಿಂಪಲ್ ಆಗಿ ರಿವಿಷನ್ ಮಾಡ್ತೀನಿ. ಡೇ ಅಂದರೆ 365 ಡೇಸ್ ಆರ್ 366 ಡೇಸ್ ಆಗಿರ್ತಾವೆ. ನೆಕ್ಸ್ಟ್ ವೀಕ್ ಅಂತ ಅಂದಾಗ ನೋಡ್ರಿ 52 ವೀಕ್ಸ್ ಆಗಿರ್ತಾವೆ. 52 ವೀಕ್ಸ್ ಆಗಿರ್ತಾವೆ. ನಾರ್ಮಲ್ 52 ವೀಕ್ಸ್ ಆಗಿರ್ತಾವೆ. 1 ಎಕ್ಸ್ಟ್ರಾ ಡೇ ಬಂದ್ರೆ ನಾರ್ಮಲ್ ಇಯರ್ ಇರ್ತದೆ. 52 ವೀಕ್ಸ್ 2 ಎಕ್ಸ್ಟ್ರಾ ಡೇಸ್ ಬಂದ್ರೆ ಲೀಪ್ ಇಯರ್ ಆಗಿರ್ತದೆ. ನೆಕ್ಸ್ಟ್ 365 ಡೇಸ್ ನಾರ್ಮಲ್ ಇಯರ್ದಾಗ 366 ಡೇಸ್ ಏನಾಗಿರ್ತಾವೆ ಅಂದ್ರೆ ಲೀಪ್ ಇಯರ್ ಆಗಿರ್ತದೆ. ಮಂತ್ ಅಂತ ಬಂದರೆ 12 ಮಂತ್ಸ್. ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವಂಬರ್ 30 ಡೇಸ್. ಇದು ನೆನ್ಪಿಡಬೇಕು, ಏಜು ಸೇನಾ ಅಂತೇಳಿ. ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವಂಬರ್ ಬಂದರೆ 30 ಡೇಸ್. ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್ ಬಂದರೆ 31 ಡೇಸ್. ಫೆಬ್ರವರಿ ಬಂದರೆ 28 ಆರ್ 29 ಡೇಸ್ ಅಂತ ಕರಿತೀವಿ. ಆರ್ಡಿನರಿ ಇಯರ್ ಅಂದ್ರೆ ಕೆನಾಟ್ ಬಿ ಡಿವೈಡೆಡ್ ಬೈ 4. ಯಾವ ಇಯರ್ ಕೊಟ್ಟಿರ್ತಲ್ಲ ಆ ಇಯರ್ ಕೆನಾಟ್ ಬಿ ಡಿವೈಡೆಡ್ ಬೈ 4, ದಟ್ ಇಯರ್ ಈಸ್ ಕಾಲ್ಡ್ ಆರ್ಡಿನರಿ ಇಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 1971 ಆಗಿರ್ಬೋದು, ನೆಕ್ಸ್ಟ್ 1947 ಆಗಿರ್ಬೋದು, 1952 51 ಆಗಿರ್ಬೋದು. ಇವೆಲ್ಲ ಯಾವ ಇಯರ್ ಅಂತಂದರೆ ನಾರ್ಮಲ್ ಇಯರ್ ಇರ್ತಾವೆ. ಇದರೊಳಗೆ 365 ಡೇಸ್ಗಳಿರ್ತಾವೆ. ನೆಕ್ಸ್ಟ್ ಲೀಪ್ ಇಯರ್ ಅಂದರೆ ಕ್ಯಾನ್ ಬಿ ಡಿವೈಡೆಡ್ ಬೈ 4. ಯಾವ ಇಯರ್ ನೋಡ್ರಿ 4 ಡಿವೈಡ್ ಆಗ್ತದೆ, ದಟ್ ಈಸ್ ಕಾಲ್ಡ್ ಆಸ್ ಲೀಪ್ ಇಯರ್ ಅಂತ ಕರಿತೀವಿ ನಾವು. ಇದರೊಳಗೆ ಇನ್ನೊಂದು ಎಕ್ಸ್ಟ್ರಾ ಕಂಡೀಷನ್ ಐತಿ. ಏನು ಎಕ್ಸ್ಟ್ರಾ ಕಂಡೀಷನ್ ಅಂದರೆ ಸೆಂಚುರಿ ಇಯರ್ಸ್ ಅಂತ ಬಂದಾಗ 100, 200, ನೆಕ್ಸ್ಟ್ 300, 400. ಈ ಸೆಂಚುರಿ ಇಯರ್ಸ್ಗಳು ಬಂದಾಗ ಇವೆಲ್ಲ 4 ಡಿವೈಡ್ ಆಗ್ತವೆ, ಎಲ್ಲ ಲೀಪ್ ಇಯರ್ ಆಗಲಿಲ್ಲ. ಸೆಂಚುರಿ ಇಯರ್ಸ್ಗಳು ಬಂದಾಗ ನಮ್ಗೆ 400 ಡಿವೈಡ್ ಆದ್ರೆ ಮಾತ್ರ ಏನಾಗಿರ್ತದೆ, ದಟ್ ಈಸ್ ದ ಲೀಪ್ ಇಯರ್. ಇವೆಲ್ಲ ಲೀಪ್ ಇಯರ್ಸ್. ಉಳಿದಿದ್ದೆಲ್ಲ ಏನಾಗಿರ್ತವೆ ಅಂದ್ರೆ ನಾರ್ಮಲ್ ಇಯರ್ಸ್ ಆಗಿರ್ತಾವೆ.
ನಾರ್ಮಲ್ ಇಯರ್ಸ್ದಾಗ 365 ಡೇಸ್ಗಳ ಕಾನ್ಸೆಪ್ಟ್ ಗೊತ್ತಿರಬೇಕು, ಲೀಪ್ ಇಯರ್ದಾಗ 366 ಡೇಸ್ಗಳ ಕಾನ್ಸೆಪ್ಟ್ ಗೊತ್ತಿರಬೇಕು. ಏಪ್ರಿಲ್ ಜೂನ್ ಸೆಪ್ಟೆಂಬರ್ ನವಂಬರ್ 30 ಡೇಸ್ ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಮುಂದೆ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನೋಡ್ರಿ. ಅಗ್ನಿವೀರ್ ಬ್ಯಾಚಿಗೆ ಆಲ್ಮೋಸ್ಟ್ ಆಲ್ ನಿಮಗೆ ಕ್ವಶನ್ಸ್ಗಳನ್ನ ಕೇಳುವಂಥದ್ದು ಕಡಿಮೆ, ಆದರೂ ಕೂಡ BSF ಎಕ್ಸಾಮ್ ಆಗಿರ್ಬೋದು, SSC GD ಎಕ್ಸಾಮ್ ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ KPS ಇಂದ ಕಾಲ್ಫರ್ಮ್ ಏನಾಗ್ತದ, ಅದರ ಜೊತೆ ಕರ್ನಾಟಕ ಪೊಲೀಸ್ ಏನು ಕಾಲ್ಫರ್ಮ್ ಆಗ್ತದ ಅದು ಕೂಡ ನಿಮ್ಗೆ 100% ಏನಾಗ್ತದೆ ಅಂದ್ರೆ ಹೆಲ್ಪ್ ಆಗೇ ಆಗ್ತದ. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಇವತ್ತು ನಾನು ಫಸ್ಟ್ ಪ್ರಾಬ್ಲಮನ್ನು ನೋಡ್ತಾ ಇದ್ದೀನಿ ನೋಡ್ರಿ. ಬಹಳ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ ಇದೆ ಕ್ಯಾಲೆಂಡರ್ ಟೆಸ್ಟ್ ಮೇಲೆ. ಫಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡ್ರಿ, ಇಲ್ಲಿ ನಾವು ಫಸ್ಟ್ ಕ್ವಶನ್ ಏನಿದೆ ಅಂದರೆ ಮುಂದಿನ ದಿನಾಂಕ ಕೇಳ್ತಾನೆ. ನಾವು ಇವತ್ತಿನ ದಿನಾಂಕವನ್ನು ಕೊಟ್ಟು ಮುಂದಿನ ದಿನಾಂಕವನ್ನು ಕೇಳ್ತಾನೆ. ಹೆಂಗೆ ಮುಂದಿನ ದಿನಾಂಕವನ್ನು ಕೇಳ್ತಾನೆ ಅಂದರೆ ಈ ನೋಡ್ರಿ, ಟುಡೇ ಇಸ್ ಮಂಡೇ, ವಾಟ್ ವಿಲ್ ಬಿ ದ ಡೇ ಆಫ್ಟರ್ 61th ಡೇ ಅಂತ ಕೇಳ್ತಾನೆ. ಈ ದಿನ ಸೋಮವಾರವಾದರೆ ಮುಂದಿನ 61ನೇ ದಿನ ಯಾವ ವಾರವಾಗಿರುತ್ತದೆ? ಅಂದರೆ ಇವತ್ತು ಸೋಮವಾರ ಆಗಿತ್ತಂದ್ರೆ ಮುಂದಿನ 61ನೇ ದಿನ ಯಾವ ವಾರ ಆಗ್ತದೆ ಅಂದ್ರೆ 61 ದಿನಗಳನ್ನು ನಾವು ಬಂದಿಡೋಕ್ಕಾಗಂಗಿಲ್ಲ. ಆದರೆ ಇನ್ನೊಂದು ಕಾನ್ಸೆಪ್ಟ್ ಏನಂತಂದ್ರೆ ಪ್ರತಿ 7 ದಿನಕ್ಕೊಮ್ಮೆ ಏನಾಗ್ತದೆ ಅಂದ್ರೆ ನಮಗೆ ದಿನಗಳು ಸೇಮ್ ಬರ್ತಾವೆ. ಇವತ್ತು ಸೋಮವಾರ ಇತ್ತಂದ್ರೆ ನೆಕ್ಸ್ಟ್ 7 ಡೇಸ್ ಬಿಟ್ಟು ಏನಾಗಿರ್ತದೆ ಮತ್ತೆ ಮಂಡೇ ಬರ್ತದೆ. ನೆಕ್ಸ್ಟ್ ಅದನ್ನು ಬಿಟ್ರೆ ಇವತ್ತು ಟ್ಯೂಸ್ಡೇ ಇತ್ತಂದ್ರೆ ನೆಕ್ಸ್ಟ್ ವೀಕ್ನ ಟ್ಯೂಸ್ಡೇ ಇರ್ತದೆ. ಇವೇ 7 ಡೇಸ್ಗಳ ರಿಪೀಟ್ ಆಗೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಕೊಟ್ಟಿರುವಂಥ ದಿನ ಏನೈತಲ್ಲ 61 ಡೇಸ್ಗೆ 7ರಲ್ಲಿ ಡಿವೈಡ್ ಮಾಡ್ಬೇಕು. ನಾವು ಕೊಟ್ಟಿರುವಂಥ ದಿನಕ್ಕೆ ಎಷ್ಟರಲ್ಲಿ ಡಿವೈಡ್ ಮಾಡ್ಬೇಕಂದ್ರೆ 7ರಲ್ಲಿ ಡಿವೈಡ್ ಮಾಡಿದಾಗ 7 1 7 8 56 ಆಗ್ತದೆ. ಎಷ್ಟು ಉಳಿತದೆ ಅಂದ್ರೆ 5 ಎಕ್ಸ್ಟ್ರಾ ದಿನಗಳು ಆಗ್ತವೆ. ಅಂದ್ರೆ 8 ವಾರಗಳು ನಮಗೆ ಏನಾದವು ಅಂದ್ರೆ ಒಂದು ಬಲ್ಕ್ ಅದು ಮಂಡೇಲಿಂದ ಸಂಡೇ ತನ ಅಂದ್ರೆ ಸೋಮವಾರದಿಂದ ರವಿವಾರ ತನ ಏನಂದ್ರೆ ಗ್ರೂಪ್ಗಳನ್ನು ತೆಗೆದುಹಾಕ್ತೇವೆ. ನಾವು 8 ಗ್ರೂಪ್ಗಳನ್ನು ತೆಗೆದುಹಾಕಿದಾಗ 5 ದಿನ ಎಕ್ಸ್ಟ್ರಾ ಬಂದು ನಮಗೆ 5 ದಿನ ಎಕ್ಸ್ಟ್ರಾ ಆದಂದ್ರೆ ಇವತ್ತು ಸೋಮವಾರದಿಂದ 5 ದಿನ ಮುಂದೆ ಹೋಗ್ಬೇಕು. ನಾವು ಸೋಮವಾರದಿಂದ 5 ದಿನ ಮುಂದೆ ಹೋಗ್ಬೇಕಂದ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅಂದ್ರೆ ನಮ್ಮ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಶನಿವಾರ ನಮಗೆ ಸರಿಯಾಗಿರುವಂಥ ಉತ್ತರವಾಗಿರ್ತದೆ. ಸರ್ ಮುಂದೆ ದಿನಗಳನ್ನು ಚೇಂಜ್ ಮಾಡಿದರೆ ಏನು ಮಾಡಬೇಕು? ನಾವು 100 ದಿನ ಕೊಟ್ಟರೆ ಏನು ಮಾಡಬೇಕು? 200 ದಿನ ಕೊಟ್ಟರೆ ಏನು ಮಾಡಬೇಕು? 300 ದಿನ ಕೊಟ್ಟರೆ ಏನು ಮಾಡಬೇಕು? 366 ದಿನ ಕೊಟ್ಟರೆ ಏನು ಮಾಡಬೇಕು? 400 ದಿನ ಕೊಟ್ಟರೆ ಏನು ಮಾಡಬೇಕಂದ್ರೆ ಇದಕ್ಕೆ ಸೇಮ್ ಕಾನ್ಸೆಪ್ಟ್ ಏನಂದ್ರೆ ಕೊಟ್ಟಿರುವ ದಿನಗಳನ್ನು 7ರಿಂದ ಭಾಗಿಸಿದಾಗ ಏನು ಶೇಷ ಬರ್ತದಲ್ಲ ಅಷ್ಟು ದಿನಗಳನ್ನು ಮುಂದೆ ಓದುವಂತೆ ಕೊಟ್ಟರೆ ನಮ್ಗೆ ಏನು ಬರ್ತದ ಮುಂದಿನ ವಾರ ಯಾವಂತ ಗೊತ್ತಾಗ್ತದ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಸೇಮ್ ಕಾನ್ಸೆಪ್ಟ್ ಇದೆ ನೋಡ್ರಿ, ಏನೂ ಚೇಂಜ್ ಇಲ್ಲ ಇದ್ರೊಳಗೆ, ನೀವು ಈಸಿಯಾಗಿ ಮಾಡ್ಬೋದು ಇದನ್ನ. ಎಸ್ ಕ್ವಶನ್ ಇದೆ ನೋಡ್ರಿ, ಸೇಮ್ ಕ್ವಶನ್ ಇದೆ. ಏನು ಸೇಮ್ ಕ್ವಶನ್ ಇದೆ ನೋಡ್ರಿ, ಟುಡೇ ಇಸ್ ಮಂಡೇ, ವಾಟ್ ವಿಲ್ ಬಿ ದ ಆಫ್ಟರ್ 361th ಡೇ ಅಂತ ಕೇಳ್ತಾನೆ. ಈ ದಿನ ಸೋಮವಾರವಾದರೆ ಮುಂದಿನ 361ನೇ ದಿನ ಯಾವ ವಾರವಾಗಿರುತ್ತದೆ? ಮುಂದಿನ ದಿನಕ್ಕೆ ಏನಂದ್ರೆ ದಿನಗಳ ಸಂಖ್ಯೆ ಎಷ್ಟಂತ ನೋಡ್ಕೊಡ್ರಿ. ಫಸ್ಟ್ ದಿನಗಳ ಸಂಖ್ಯೆ 361 ಐತಿ. ದಿನಗಳ ಸಂಖ್ಯೆ 361 ಐತಿ. 361ಕ್ಕೆ 7ರಲ್ಲೇ ಭಾಗಿಸ್ಬೇಕು ನಾವು. 361ಕ್ಕೆ 7ರಲ್ಲೇ ಭಾಗಿಸಿದಾಗ 7 5 35 ಎಷ್ಟು ಉಳಿತದ ಅಂದ್ರೆ 1 ಉಳಿತದ, 11 ಆಗ್ತದ. 7 1 7 ಎಷ್ಟು ಉಳಿತದ ಅಂದ್ರೆ 4 ಉಳಿತದ. ಕೊಟ್ಟಿರುವ ದಿನಗಳಿಗೆ 7ರಿಂದ ಭಾಗಿಸಿದಾಗ 51 ಏನು ಬರ್ತದಂದ್ರೆ 51 ವಾರಗಳಾದವು. ಈ ಗ್ರೂಪ್ ಸೇಮ್ ಇರ್ತದೆ ನಮ್ಮ, ಆದ್ರೆ 4 ಎಕ್ಸ್ಟ್ರಾ ದಿನಗಳಂದ್ರೆ 4 ದಿನ ಮುಂದೆ ಹೋಗ್ಬೇಕು ನಾವು. 4 ದಿನ ಮುಂದಂದಾಗ ನೋಡ್ರಿ, ಸೋಮವಾರನ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಅಂದ್ರೆ ನಮಗೆ ಸರಿಯಾಗಿರುವಂತ ಉತ್ತರ ಯಾವ್ದಾಗ್ತದಂದ್ರೆ ಶುಕ್ರವಾರ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಫ್ರೈಡೆ ಅಂತ ಕರಿತೀವಿ. ಇದು ಮುಂದಿನ ದಿನಾಂಕವನ್ನ ಕಂಡುಹಿಡಿಯುವಂತ ಒಂದು ಫಾರ್ಮುಲಾ. ಏನಂದ್ರೆ ಕೊಟ್ಟಿರುವ ದಿನಗಳಿಗೆ 7ರಿಂದ ಭಾಗಿಸಿದಾಗ ಶೇಷ ಏನು ಬರ್ತದಲ್ಲ ಆ ಶೇಷದಿಂದ ಅಷ್ಟು ದಿನಗಳನ್ನು ಮುಂದೆ ಹೋಗ್ಬೇಕು ನಾವು. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ಅನ್ನು ತೆಗೆದುಕೊಳ್ಳೋಣ. ಎಸ್ ನೆಕ್ಸ್ಟ್ ಪ್ರಾಬ್ಲಮ್, ಈ ಹಿಂದಿನ ದಿನ, ಈ ಮುಂದಿನ ದಿನ ಆಯಿತು. ಮುಂದಿನ ದಿನ ಏನು ಮಾಡಿದ್ದೇವ್ರಿ, ಕೊಟ್ಟಿರುವ ದಿನಗಳನ್ನು 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರ್ತದಲ್ಲ ಆ ಶೇಷವನ್ನು ನಾವು ಕೂಡಿಸ್ಕೊತಾ ಹೋಗ್ತೀವಿ. ನಾವು ಎಷ್ಟು ದಿನ ಮುಂದೆ ಆಗ್ತಾ ಅಷ್ಟು ದಿನ ಮುಂದೆ ಹೋಗ್ತೀವಿ. ಆದರೆ ಇದನ್ನು ಕೂಡ ಸೇಮ್ ಆದ ಹಿಂದಿನ ದಿನ, ಅದು ಬಿಫೋರ್ ಅಂತ ಕರಿತೀವಿ. ಈ ಹಿಂದಿನ ದಿನಕ್ಕೆ ನಾವೇನು ಮಾಡ್ಬೇಕಂದ್ರೆ ಕೊಟ್ಟಿರುವ ದಿನಗಳಿಗೆ ಸೇಮ್ 7ರಲ್ಲೇ ಭಾಗಿಸ್ಬೇಕು. ಕೊಟ್ಟಿರುವ ದಿನಗಳಿಗೆ 7ರಲ್ಲೇ ಭಾಗಿಸಿದಾಗ ಶೇಷ ಎಷ್ಟು ಬರ್ತದೆ ನೋಡ್ರಿ, 7 1 7 ಮತ್ತು 0 ಉಳಿತು 8 ಆಗ್ತದ. 7 1 7 ಒಂದು ಶೇಷ ಉಳಿತದಂದ್ರೆ ನಾವು ಮುಂದಿನ ದಿನಾಂಕವನ್ನು ಕಂಡುಹಿಡಿಯಬೇಕಾಗಿತ್ತಂದ್ರೆ ಮುಂದೆ ಹೋಗ್ತಿದ್ದೇವೆ ದಿನಗಳನ್ನು. ಎಷ್ಟು ಶೇಷ ಇರ್ತದಲ್ಲ ಅಷ್ಟು ದಿನ ಮುಂದೆ ಹೋಗ್ತಿದ್ದೆವು.
ಆದರೆ ಇಲ್ಲಿ ಶೇಷ ಎಷ್ಟು ಬಂದದ ನೋಡ್ರಿ, ಅಷ್ಟು ದಿನ ಹಿಂದೆ ಹೋಗ್ಬೇಕು. ಒಂದು ಶೇಷ ಬಂದ್ರೆ ಈ ಸೋಮವಾರ ಅದ, ಸೋಮವಾರದ ಹಿಂದಿನ ದಿನ ಒಂದು ದಿನ ಹಿಂದೆ ಹೋಗ್ಬೇಕು. ಶೇಷ 1 ಬಂದ್ರೆ 1 ದಿನ ಹಿಂದೆ ತಗೋಬೇಕು. ಶೇಷ 2 ಬಂದ್ರೆ 2 ದಿನ ಹಿಂದೆ ತಗೋಬೇಕು. ಶೇಷ 3 ಬಂದ್ರೆ 3 ದಿನ ಹಿಂದೆ ತಗೋಬೇಕು. ಇಲ್ಲಿ ಶೇಷ 1 ಬಂದದಂದ್ರೆ ಸೋಮವಾರದ ಹಿಂದಿನ ದಿನ ಯಾವಾಗ್ತಂದ್ರೆ ರವಿವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ರವಿವಾರ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಕಾನ್ಸೆಪ್ಟ್ ಮೇಲೆ ಅದ, ಏನೂ ಚೇಂಜ್ ಇಲ್ಲ. ನೀವು ಕೂಡ ಟ್ರೈ ಮಾಡಿ ಕರೆಕ್ಟ್ ಆಗಿರುವಂತ ಆನ್ಸರ್ಸ್ ಅನ್ನ ಕಮೆಂಟ್ ಮಾಡ್ರಿ. ಸ್ವಲ್ಪ ಟೈಮ್ ಕೊಡ್ತೀನಿ, ನೋಡ್ಕೊಡ್ರಿ ಏನದ ಹಿಂದಿಂದಾದ ಮುಂದಿಂದಾದ ದಿನ. ಇದು ಬಹಳಷ್ಟು ಬಾರಿ ನೋಡ್ರಿ ಕಾನ್ಸ್ಟೇಬಲ್ ಎಕ್ಸಾಮಿಗೆ, ರೈಲ್ವೆ ಬೋರ್ಡಿಗೆ, ಅದೇ ರೀತಿಯಾಗಿ SSC GDಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬಹಳಷ್ಟು ಬಾರಿ ಈ ಕ್ವಶನ್ಸ್ ಅನ್ನ ರಿಪೀಟ್ ಮಾಡಿದ್ದಾನೆ. ಏನು ನೋಡ್ರಿ 206ನೇ ದಿನ ಯಾವ್ದು ಹಿಂದಿಂದ ಮುಂದಿಂದ, ಇದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮಗೆ. ಹಿಂದಿನ ದಿನಾಂಕ ಅಂತ, ಹಿಂದಿನ ದಿನಾಂಕ ಅಂದಾಗ 206 ದಿನಗಳ ಸಂಖ್ಯೆ ಅಂತ ಗೊತ್ತಾಯ್ತು ನಮಗೆ. 206 ದಿನಗಳ ಸಂಖ್ಯೆ ಅಂತ ಗೊತ್ತಾಯ್ತು. ಈ 206 ದಿನಗಳಿಗೆ 7ರಿಂದ ಭಾಗಿಸಿದಾಗ 7 2 14, ನೆಕ್ಸ್ಟ್ 6 ಉಳಿತದ 66 ಆಗ್ತದ. 7 9 63, ಎಷ್ಟು ಉಳಿತು ನೋಡ್ರಿ 3 ಶೇಷ ಉಳಿತದಂದ್ರೆ ಎಷ್ಟು ದಿನ ನಾವು ಹಿಂದೆ ಹೋಗ್ಬೇಕು? ಯಾಕಂದ್ರೆ ಹಿಂದಿನ ಕೇಳ್ಯಾನ, ಒಂದು ವೇಳೆ ಏನಂದ್ರೆ ಮುಂದಿನ ಕೇಳಿದಂದ್ರೆ ಮುಂದೆ ಹೋಗ್ಬೇಕು, ಹಿಂದಿನ ಕೇಳಿದಂದ್ರೆ ಹಿಂದೆ ಹೋಗ್ಬೇಕು. ಈಗ ನೋಡ್ರಿ 3 ದಿನ ಹಿಂದಂದ್ರೆ ಸೋಮವಾರದಿಂದ ಹಿಂದೆ ಬರ್ರಿ. ಇಲ್ಲಿ ನೋಡ್ರಿ ಉದಾಹರಣೆಗೆ ನೋಡ್ರಿ ಸೋಮವಾರ ಹಿಂದಿನ ನೋಡ್ರಿ, ಸೋಮವಾರ ಹಿಂದಿಂದ ರವಿವಾರ, ನೆಕ್ಸ್ಟ್ ಶನಿವಾರ ಮತ್ತು ಶುಕ್ರವಾರ. ಇಲ್ಲೇ ನಿಮ್ಗೆ ಗೊತ್ತಾಗ್ತದೆ. ಇದ್ರೊಳಗೆ ನಾವು ಒಂದು ನಿಮ್ಗೆ ಡೈಗ್ರಾಮ್ ಕೊಟ್ಟಿನಿ, ಇದ್ರೊಳಗೆ ಪಿಕ್ಚರ್ ಐತಿ, ಇದ್ರೊಳಗೆ ಕೂಡ ಗೊತ್ತಾಗ್ತದೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಇದು ಮುಂದೆ ಹೋಗೋದು. ಹಿಂದೆ ಹೋಗೋದಂದ್ರೆ ಮಂಡೇ, ಸಂಡೇ, ಸ್ಯಾಟರ್ಡೇ, ಫ್ರೈಡೇ, ಥರ್ಸ್ಡೇ, ವೆನ್ಸ್ಡೇ, ಇದು ರಿವರ್ಸ್ ಬರೋದು. ಈಗ ನೋಡಿ, ಈಗ ಯಾವ್ದೈತಿ, ಈಗ ಸೋಮವಾರ ಹಿಂದಿಂದ ಯಾವ್ದಂದ್ರೆ ರವಿವಾರ, ರವಿವಾರಗನ್ನ ಶನಿವಾರ, ಶನಿವಾರಗನ್ನ ಮತ್ತೆ ಯಾವಾಗ ಶುಕ್ರವಾರ. ಅಂದ್ರೆ 3 ಶೇಷ ಅದಂದ್ರೆ 3 ದಿನ ಹಿಂದೆ ಹೋದ್ರೆ ಯಾವ್ದು ಬರ್ತದ? ಶುಕ್ರವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಫ್ರೈಡೇ ಅಂತ ಕರಿತೀವಿ ನಾವು. ಫ್ರೈಡೇ ಈಸ್ ದ ರೈಟ್ ಆನ್ಸರ್. ಭಾಳ ಸಿಂಪಲ್ ಅದು. ಮುಂದಿನ ಕೇಳೋಣ, ಹಿಂದಿನ ಕೇಳೋಣ. ಒಟ್ಟು ದಿನಗಳ ಸಂಖ್ಯೆ 7ರಿಂದ ಭಾಗಿಸಬೇಕು. ಮುಂದೆ ಕೇಳಿದ್ರ ಮುಂದೆ ಹೋಗ್ಬೇಕು, ಹಿಂದೆ ಕೇಳಿದ್ರ ಹಿಂದೆ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಾದ, ಇದು ಸ್ವಲ್ಪ ಚೇಂಜ್ ಆಯ್ತು. ನಾವು ಈ ಮುಂದಿನ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿದಾಯ್ತು, ಹಿಂದಿನ ದಿನಗಳ ಸಂಖ್ಯೆಯನ್ನು ಕಂಡುಹಿಡಿದಾಯ್ತು. ಈಗ ಸ್ವಲ್ಪ ಏನಾಗ್ತದೆ, ಚೇಂಜಸ್ ಆಗ್ತದೆ. ಅಂದ್ರೆ ದಿನಗಳ ಸಂಖ್ಯೆಗಳನ್ನು ನಾವೇ ಕಂಡುಹಿಡಿಬೇಕು. ಇದ್ರೊಳಗೆ 6th March 2021, 6th March 2021 is Monday. What was the day of the week on 6th March 2022? ಅಂದ್ರೆ ಎಕ್ಸಾಕ್ಟ್ ಆಗಿ 1 ವರ್ಷ ಮುಂದೆ ಹೋಗ್ಯಾನ. ಎಕ್ಸಾಕ್ಟ್ ಆಗಿ 1 ವರ್ಷ ಮುಂದೆ ಹೋಗ್ಯಾನ ಅಂದ್ರೆ ಇಲ್ಲಿ ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ. ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ ಅಂದ್ರೆ ದಿನಗಳ ಸಂಖ್ಯೆಯನ್ನು ಏನು ಮಾಡಬೇಕು, ನಾವು ಕಂಡುಹಿಡಿಬೇಕು. ದಿನಗಳ ಸಂಖ್ಯೆಯನ್ನು ಹೆಂಗೆ ಕಂಡುಹಿಡಿಬೇಕಂತಂದ್ರೆ ಎಕ್ಸಾಕ್ಟ್ ಆಗಿ 1 ಇಯರ್ ಐತಿ, 2021 ಐತಿ, 2022 ಅದಂದ್ರೆ ನಾರ್ಮಲ್ ಇಯರ್ ಅದ. ನಾರ್ಮಲ್ ಇಯರ್ದಾಗ ಯಾವಾಗಲೂ ನಮಗೆ 365 ಡೇಸ್ಗಳಿರ್ತಾವೆ. ನಾರ್ಮಲ್ ಇಯರ್ದಾಗ ಎಷ್ಟು ಡೇಸ್ಗಳು ಇರ್ತಾವ? 365 ಡೇಸ್ಗಳಿರ್ತಾವ. ಈ 365 ಡೇಸ್ಗಳಿಗೆ ನಾವು 7ರಿಂದ ಭಾಗಿಸಿದಾಗ ಇಲ್ಲಿ ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ, ಮುಂದಿನ ಕೊಟ್ಟಾನ, ಆದ್ರೆ ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ. ದಿನಗಳ ಸಂಖ್ಯೆ ಕೊಟ್ಟಿಲ್ಲ ಅಂದ್ರೆ ನಾವು 1 ವರ್ಷಕ್ಕೆ ಮಾರ್ಚ್ 6th March 2021 ಇಂದ 6th March 2022 ತನಕ 1 ವರ್ಷ ಆಗ್ತದ. ಎಂಥ ವರ್ಷ ಅಂದ್ರೆ ನಾರ್ಮಲ್ ಇಯರ್, ಸಾಮಾನ್ಯ ವರ್ಷ. ಸಾಮಾನ್ಯ ವರ್ಷ ಅಂದ್ರೆ 365 ಡೇಸ್ ಇರ್ತಾವ ಅಂತೇಳಿ ನಾವು ಕಂಡುಹಿಡ್ಕೋಬೇಕಿದೆ. ನಾವು ಈ 365 ಡೇಸ್ಗೆ 7ರಿಂದ ಡಿವೈಡ್ ಮಾಡಿದಾಗ 7 5 35 ಆಗ್ತದ. ನೆಕ್ಸ್ಟ್ 1 ಆಗ್ತದ, 1 ಉಳ್ತದ 15, 7 2 14, 1 ಉಳ್ತದ. ಅಂದರೆ ಒಂದು ದಿನ ನಾವೇನು ಮಾಡ್ಬೇಕಂದ್ರೆ ಮುಂದೆ ಹೋಗ್ಬೇಕು. ಅಂದ್ರೆ ಯಾವ್ದಾಗ್ತದೆ ನೋಡ್ರಿ, ಮಂಡೇಯಿಂದ ನೆಕ್ಸ್ಟ್ ಡೇ ಯಾವ್ದಂದ್ರೆ ಟ್ಯೂಸ್ಡೇ ಅಂತ ಕರಿತೀವಿ. ಇಲ್ಲಾಂದ್ರೆ ಮಂಗಳವಾರ ನಮಗೆ ಸರಿಯಾಗಿರುವಂಥ ಉತ್ತರ. ಒಂದು ದಿನ ಎಕ್ಸ್ಟ್ರಾ ಬಂದದ. ಅದಕ್ಕೆ ನೆಕ್ಸ್ಟ್ ಡೇ ಏನಾಗ್ತದೆ ಅಂದ್ರೆ ಇದು ಆಗ್ತದ. ಇದ್ರ ಜೊತೆಗೆ ನೋಡ್ರಿ ಸಿಂಪಲ್ ಆಗಿರುವಂಥ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ನಾರ್ಮಲ್ ಇಯರ್ದಾಗ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಸೇಮ್ ಇರ್ತದ. ಫಸ್ಟ್ ಮತ್ತು ಲಾಸ್ಟ್ ಡೇ ಏನಿರ್ತಂದ್ರೆ ಸೇಮ್ ಇರ್ತದ. ಈ ಫಾರ್ ಎಕ್ಸಾಂಪಲ್ 2001 ಸೋಮವಾರ ಸ್ಟಾರ್ಟ್ ಆಯ್ತಂದ್ರೆ 2001 ಡಿಸೆಂಬರ್ 31 ಕೂಡ ಏನಿರ್ತಂದ್ರೆ ನಮಗೆ ಸೋಮವಾರ ಇರ್ತದ. ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ನಾರ್ಮಲ್ ಇಯರ್ದಾಗ ಫಸ್ಟ್ ಡೇ ಲಾಸ್ಟ್ ಡೇ ಸೇಮ್ ಇರ್ತಾವ. ಲೀಪ್ ಇಯರ್ದಾಗ ಫಸ್ಟ್ ಡೇ ಏನಿರ್ತದಲ್ಲ
ಅದ್ರ ನೆಕ್ಸ್ಟ್ ಡೇ ಬರ್ತದೆ. ಫಸ್ಟ್ ಡೇ ಮಂಡೇ ಇತ್ತಂದ್ರೆ ಲಾಸ್ಟ್ ಡೇ ಟ್ಯೂಸ್ಡೇ ಇರ್ತದೆ. ಇದು ಕಾನ್ಸೆಪ್ಟ್ ನಿಮಗೆ ಕೂಡ ಗೊತ್ತಿರಬೇಕು. ಅರ್ಥ ಆಗ್ತದ? ನೀವು ನೋಡ್ರಿ ಮುಂದಿನ ವರ್ಷಗಳನ್ನು ಕೇಳಿದಾಗ ನಾರ್ಮಲ್ ಇಯರ್ ಇತ್ತಂದ್ರೆ ಒಂದು ದಿನ ಅಷ್ಟೇ ಮುಂದೆ ಹೋಗ್ತದ. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ 6th March 2025 is Monday. What was the day of the week on 6th March 2026 ಐತಿ. ಇದು ಸೇಮ್ ಆಗ ಹಿಂದಿನ ಏನು ಪ್ರಾಬ್ಲಮ್ ತೊಗೊಂಡಿದೆ ನೋಡ್ರಿ ಅದೇ ಸೇಮ್ ಪ್ರಾಬ್ಲಮ್ ಆದ, ಏನು ಚೇಂಜಸ್ ಇಲ್ಲ. ಮುಂದಿನ ದಿನಾಂಕವನ್ನು ಕಂಡುಹಿಡಿಬೇಕು. ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ ನಾವು, ದಿನಗಳ ಸಂಖ್ಯೆಯನ್ನು ಕೊಟ್ಟಿಲ್ಲ ಅಂದ್ರೆ ನಾವು ಕಂಡುಹಿಡಿಬೇಕು. ಈಗ ಯಾವ ರೀತಿಯಾಗಿ ಕಂಡುಹಿಡಿಬೇಕಂತಂದ್ರೆ ಈಗ ನೋಡ್ರಿ 6 ಮಾರ್ಚ್ 2025 ಸೋಮವಾರವಾದರೆ ಮುಂದಿನ 6 ಮಾರ್ಚ್ 2026 ಯಾವ ವಾರವಾಗಿರುತ್ತದೆ? ಎರಡು ಏನದ ನೋಡ್ರಿ ನಾರ್ಮಲ್ ಇಯರ್ ಅದಾವ. 2025 4ರಿಂದ ಡಿವೈಡ್ ಆಗಂಗಿಲ್ಲ, 2026 ಇದು 4ರಿಂದ ಡಿವೈಡ್ ಆಗಿಲ್ಲ ಅಂದ್ರೆ ಇದು ನಾರ್ಮಲ್ ಇಯರ್ ಇರ್ತದ. ಈ ನಾರ್ಮಲ್ ಇಯರ್ದಾಗ ಒಂದು ವರ್ಷದಾಗ ಎಷ್ಟು ಡೇಸ್ಗಳು ಇರ್ತಾವೆ ಅಂದ್ರೆ 365 ಡೇಸ್ಗಳು ಇರ್ತಾವ. 365 ಡೇಸ್ಗಳಿಗೆ 7ರಿಂದ ಡಿವೈಡ್ ಮಾಡಿದಾಗ 7 5 35, ನೆಕ್ಸ್ಟ್ 1 ಉಳಿತದ 15 ಆಗ್ತದ, 7 2 14, 1 ಉಳಿತದ ಅಂದ್ರೆ 365 ಮಂತ್ ಅಂತ ತಿಳ್ಕೊಡ್ರಿ. 52 ವಾರ, ಒಂದು ಎಕ್ಸ್ಟ್ರಾ ಡೇ ಇದನ್ನು ಗೊತ್ತಿರಬೇಕು. ಅಂದ್ರೆ ಸೋಮವಾರ ಆದಂದ್ರೆ ಮುಂದಿನ ಮಾರ್ಚ್ 6 2026 ಯಾವ ವಾರ ಆಗಿರೋದಂದ್ರೆ ಮಂಗಳವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಫಾಲೋ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಸೇಮ್ ಪ್ರಾಬ್ಲಮ್ ಅದ. ಏನು ಕೇಳಿ ನೋಡ್ರಿ, 1st March 2025 is Monday. What was the day of the week on 1st March 2024? ಅಂದ್ರೆ ಹಿಂದಿನ ದಿನ ಕೇಳಿ. ಯಾವ ದಿನ ಕೇಳಿ? ಹಿಂದಿನ ದಿನವನ್ನು ಕೇಳೋಣ. ಇದರೊಳಗೂ ಏನು ಚೇಂಜಸ್ ಇಲ್ಲ. ಈಗ 1st March 2024 ಯಾವುದು ಕಡಿಮೆ ಐತಿ ನೋಡ್ರಿ ಅದನ್ನ ಬರ್ಕೊಡಿ. 1st March 2024 ಐತಿ. 1st March 2024 ಐತಿ, ಇದನ್ನು ಬರ್ಕೊಡ್ರಿ. ಮತ್ತು ದೊಡ್ಡ ಯಾವ್ದೈತಿ ನೋಡ್ರಿ 1st March 2025 ಐತಿ. ಹೌದಾ? ನಮಗೆ ಕೇಳಿದ ಯಾವ್ದು ಕೇಳ? ಹಿಂದಿನ ಕೇಳ. ಅಂದ್ರೆ 1st March 2024 ಲಿಂದ 25 ತನ ಐತಿ. 24 ಅಂದ್ರೆ ಲೀಪ್ ಇಯರ್ ಇರ್ತದೆ. ಅದಕ್ಕೆ ನೀವೇನ್ ಮಾಡ್ತೀರಿ? 2 ದಿನ ಹಿಂದೆ ತೊಗೊಂಡ್ಬಿಡ್ತೀರಿ. 2 ದಿನ ಹಿಂದೆ ತಗೋಬೇಕಾ ಬೇಡ ಅಂತ ಇಲ್ಲಿ ವಿಚಾರ ಮಾಡ್ಬೇಕು. ಯಾಕಂದ್ರೆ 2024ರಾಗ ಮಾರ್ಚ್ ಐತಿದ್ದು ಆಲ್ರೆಡಿ ಫೆಬ್ರವರಿ ಹೋಗೈತಿ ಹಿಂದೆ. ಅಂದ್ರೆ ಇದ್ರೊಳಗೆ ಕೂಡ ಎಷ್ಟು ಬರ್ತಾವ ಅಂದ್ರೆ 365 ಡೇಸ್ಗಳು ಬರ್ತಾವೆ ನಮಗೆ. ಯಾಕಂದ್ರೆ ಫೆಬ್ರವರಿ ಆಲ್ರೆಡಿ ಹೋಗ್ಯದ. ಮಾರ್ಚ್ ಆಗನ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನೆಕ್ಸ್ಟ್ 2025 ಜನವರಿ, ಫೆಬ್ರವರಿ, ಮಾರ್ಚ್ ಐತಿ ನಮಗೆ. ಅರ್ಥ ಆಗ್ತದ? ಅಂದ್ರೆ ಇದ್ರೊಳಗೆ ಕೂಡ ಎಷ್ಟು ಡೇಸ್ ಬರ್ತಾವ? 365 ಡೇಸ್ಗಳು ಬರ್ತಾವ. ನೀವೇನು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀರ ಅಂದ್ರೆ ಲೀಪ್ ಇಯರ್ ಅಂದ್ರೆ 2 ದಿನ ಹಿಂದೆ ಹೋಗ್ತಿರಲ್ಲ. ಇದ್ರೊಳಗೆ ಕೂಡ 365 ಡೇಸ್ ಅಂದ್ರೆ 7ರಿಂದ ಡಿವೈಡ್ ಮಾಡಿದಾಗ ಆಲ್ರೆಡಿ ಡಿವೈಡ್ ಮಾಡಿ ನಾ 52 ವೀಕ್ಸ್ ಅಂತ ಹೇಳಿನಿ. 1 ಎಕ್ಸ್ಟ್ರಾ ಡೇ ಬರ್ತದ. ಈ 1 ಎಕ್ಸ್ಟ್ರಾ ಡೇ ಅನ್ನು ನಾವೇನ್ ಮಾಡಬೇಕು? ಹಿಂದಿನ ದಿನ ಕೇಳಿ, ಹಿಂದಿನ ವರ್ಷ ಕೇಳ್ಯಾರ. ಹಿಂದಿನ ವರ್ಷ ಕೇಳಿದ್ರೆ ಅದು ಹಿಂದಿಂದು ಮಂಡೇ ಹಿಂದಿಂದ ಯಾವ್ದು ಬರ್ತದೆ ಅಂದ್ರೆ ಸಂಡೇ ಇಸ್ ದ ರೈಟ್ ಆನ್ಸರ್. ನಮಗೆ ಸರಿಯಾಗಿರುವಂಥ ಉತ್ತರ ಯಾವ್ದು ಅಂತಂದ್ರೆ ರವಿವಾರ ನಮಗೆ ಸರಿಯಾಗಿರುವಂಥ ಉತ್ತರವಾಗಿರುತ್ತೆ. ನಿಮಗೆ ಸ್ವಲ್ಪ ಏನಾರ ಕನ್ಫ್ಯೂಷನ್ ಆಗುವಂತ ಕೊಡ್ರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ನಿಮಗೆ ಅದೇ ರೀತಿ ಪ್ರಾಬ್ಲಮ್ಸ್ ಓಕೆ ಆಗಿತ್ತು ಅಂತ ಕೊಡ್ರಿ, ಕಮೆಂಟ್ಸ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಬರ್ತಾರೆ. ನೆಕ್ಸ್ಟ್ ಏನಿದೆ ನೋಡ್ರಿ, 26 March 2024 is Monday. What was the day of the week 26 March 2023? ಇದು ಸೇಮ್ ಆಗ ಏನಾದ ನೋಡ್ರಿ, ಇದು 2023 ಮಾಡಿ ಸ್ವಲ್ಪ ಚೇಂಜಸ್ ಮಾಡಿ. 2023 26 ಮಾರ್ಚ್ 2025 ಸೋಮವಾರವಾದರೆ ಹಿಂದಿನ 26 ಮಾರ್ಚ್ 2023 ಅಂದ್ರೆ 2023 ಬರ್ಕೊಡಿ ಫಸ್ಟ್. ಸೊ 26 ಮಾರ್ಚ್ 2023. ನೆಕ್ಸ್ಟ್ ನೋಡ್ರಿ 26 ಮಾರ್ಚ್ 2024. ಹೌದಾ? ಯಾವ್ದು ಸಣ್ಣದದ ಅದನ್ನ ಮೇಲ್ಗಡೆ ಬರ್ಕೋತೀವಿ, ಯಾವ್ದು ದೊಡ್ಡದ ನೋಡ್ರಿ ಅದನ್ನ ಕೆಳಗಡೆ ಬರ್ಕೋತೀವಿ. ಭಾಳ ಸಿಂಪಲ್ ಕಾನ್ಸೆಪ್ಟ್ ಇದೆ. ಈಗ ನೋಡಿ ಇದ್ರೊಳಗೆ ಏನು ಬರ್ತದೆ ನೋಡ್ರಿ, ಮಾರ್ಚ್ 2023 ಅದ. ಅದರೊಳಗೆ ನೆಕ್ಸ್ಟ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆಯಿತು. 2024ರಾಗ ಜನವರಿ, ಫೆಬ್ರವರಿ ಬರ್ತದೆ. ಅಂದ್ರೆ ಇದ್ರೊಳಗೆ ಏನಾಗ್ತಾರೆ ಕೌಂಟ್ ಆಗ್ತದೆ ನಮಗೆ.
ಕೌಂಟ್ ಆದ್ರೆ ಇದ್ರೊಳಗೆ ಎಷ್ಟು ದಿನಗಳ ಸಂಖ್ಯೆ ಬರ್ತಾವ ಅಂದ್ರೆ 366 ದಿನಗಳು ಬರ್ತಾವ. ಯಾಕಂದ್ರೆ ಫೆಬ್ರವರಿ 29, 2024 ಇವೆರಡು ಡೇಟ್ ಒಳಗೆ ಬರ್ತದೆ. ಫೆಬ್ರವರಿ 29 ಅದಕ್ಕೆ 366 ಡೇಸ್ ಬರ್ತಾವ. ಇದಕ್ಕೆ 7 ಡಿವೈಡ್ ಮಾಡ್ರಿ. 7 5 35 ಮತ್ತೆ 1 ಉಳಿತದ 16, 7 2 14, ಎಷ್ಟು ಉಳಿತಂದ್ರೆ 2 ಉಳಿತದ. ಹಿಂದಿನ ಕೇಳಿದ್ನಂದ್ರೆ 2 ದಿನ ಹಿಂದೋಗ್ರಿ, ಮುಂದಿನ ಕೇಳಿದ್ನಂದ್ರೆ 2 ದಿನ ಮುಂದೆ ಬರ್ರಿ. ಎರಡಕ್ಕೂ ಕಾನ್ಸೆಪ್ಟ್ ಸೇಮ್ ನಮಗೆ. ಈ ಶೇಷ ಏನು ಉಳಿತಲ್ಲ ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಶೇಷ ನೋಡ್ರಿ ಮುಂದಿನ ಕೇಳಿದ್ರೆ ಮುಂದೋಗ್ರಿ, ಹಿಂದಿನ ಕೇಳಿದ್ರೆ ಹಿಂದೋಗ್ರಿ. ಇಲ್ಲಿ ನೋಡ್ರಿ ಹಿಂದಿಂದ ಅಂದ್ರೆ ಎಷ್ಟು ದಿನ ಮುಂದೆ ಬರ್ಬೇಕಂದ್ರೆ 2 ದಿನ ಹಿಂದೆ ಬರ್ಬೇಕು ನಾವು. ಯಾವ್ಯಾವ ನೋಡ್ರಿ 2 ದಿನ ಹಿಂದೆ? ಮಂಡೇ ಆಗೋಣ ಸಂಡೇ ಆಗೋಣ, ಮತ್ತೆ ಯಾವಾಗ ಬರ್ತಾ ಸ್ಯಾಟರ್ಡೇ. ಅಂದ್ರೆ ಶನಿವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಒಂದು ವೇಳೆ ಏನ್ರಿ ಮುಂದಿನ ಕೇಳಿದ್ನಂದ್ರ ಮಂಗಳವಾರ ಬುಧವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ನೋಡಿ, 8 February 2005 is Tuesday ಐತಿ. ವಾಟ್ ವಾಸ್ ದಿ ಡೇ ಆಫ್ ದಿ ವೀಕ್? 28 February 2005. ಇದು ಸೇಮ್ ಆದ್ರೆ ಏನು ಚೇಂಜಸ್ ಇಲ್ಲ. ಇದ್ರೊಳಗೆ ಎಷ್ಟು ದಿನಗಳದಾವ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಬೇಕು. ಈಗ ನೋಡಿ, ಈಗ ಮುಂದಿನ ದಿನಾಂಕವನ್ನು ಕೇಳೋಣ. 8 February ಐತಿ. ಎಷ್ಟು ಹೇಳ್ರಿ? 8 February 2005 ಐತಿ. ನೆಕ್ಸ್ಟ್ 28 February ಯಾವ ಡೇ ಅಂತ ಕೇಳ್ತಾನೆ. ಈಗ ಆಲ್ರೆಡಿ ಇದು ಮಂಗಳವಾರ ಅಂತ ಕೊಡ್ತಾನೆ. 28 February 2005 ಅಂದ್ರೆ ಇದು 8 ಬಿಟ್ಬಿಡ್ರಿ. ಇಲ್ಲಿಂದ ಇಂತನಕ ಎಷ್ಟು ದಿನಗಳಾಗ್ತಾವೆ? ದಿನಗಳ ಸಂಖ್ಯೆಯನ್ನು ಲೆಕ್ಕ ಮಾಡ್ಬೇಕು ನಾವು. ದಿನಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿದಾಗ ಎಷ್ಟಾಗ್ತದೆ? 20 ಡೇಸ್ಗಳು ಬರ್ತಾವೆ. ಈ 20 ಡೇಸ್ಗಳಿಗೆ 7ರಿಂದ ಡಿವೈಡ್ ಮಾಡಿ. 7 2 14, ಎಷ್ಟು ಉಳಿತದೆ ನೋಡ್ರಿ? 6 ಉಳಿತದ. 6 ಶೇಷಗಳು ಬರ್ತದಂದ್ರೆ 6 ದಿನಗಳು ನಾವು ಮುಂದೆ ಹೋಗ್ಬೇಕು. 6 ದಿನ ಮುಂದೆ ಹೋಗ್ಬೇಕಂದ್ರೆ ಮಂಗಳವಾರ ನೋಡ್ರಿ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ ನಮಗೆ ಏನಾಗಿರ್ತಂದ್ರೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಇಲ್ಲಿ ದಿನಗಳ ಸಂಖ್ಯೆ ಕೊಡ್ಲಿಲ್ಲ ಅಂದ್ರೆ ದಿನಗಳ ಸಂಖ್ಯೆಯನ್ನು ಲೆಕ್ಕ ಹಾಕ್ಬೇಕು ನಾವು, ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದು ವೇಳೆ ದಿನಗಳ ಸಂಖ್ಯೆ ಕೊಟ್ಟಿದ್ದಂದ್ರೆ ಡೈರೆಕ್ಟ್ ಆಗಿ 7ಕ್ಕೆ ಡಿವೈಡ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಐತೆ. 28 February 2005 ಐತೆ. ವಾಸ್ ಟ್ಯೂಸ್ಡೇ. ವಾಟ್ ವಾಸ್ ದಿ ಡೇ ಆಫ್ ದಿ ವೀಕ್? 5th February 2005. ಅಂದ್ರೆ ಹಿಂದಿನ ಕ್ವಶನ್ ಏನು ತೊಗೊಂಡಿದ್ದು ನೋಡ್ರಿ, ಅದೇ ರಿವರ್ಸ್ ಅದು ಒಳಗೆ ಏನೂ ಚೇಂಜಸ್ ಇಲ್ಲ. ಹಿಂದಿನ ಏನು ಕ್ವಶನ್ ತೊಗೊಂಡಿಲ್ಲ ಅದನ್ನೇ ಹಿಂದಿನ ದಿನವನ್ನು ಕೇಳಿಲ್ಲ. ಈಗ ಏನಂತ ನೋಡ್ರಿ, February 28, 2005 ಅದು. ಫೆಬ್ರವರಿ ಈಗ ನೋಡಿ, ಇದ್ರೊಳಗೆ ಸಣ್ಣದು ಯಾವುದೋ ಫಸ್ಟ್ ಇದು ಬರ್ಕೊಡ್ರಿ. 8 February 2005. ಹಾಗಾದ್ರೆ ನೋಡ್ರಿ 28 February 2005 ಎಷ್ಟು ದಿನ ಆಯ್ತು ಹೇಳ್ರಿ? 20 ಡೇಸ್ ಆಯ್ತಾ? ಈ 20 ಡೇಸಿಗೆ ಮತ್ತೆ 7ರಿಂದ ಡಿವೈಡ್ ಮಾಡ್ರಿ. 7 2 14, 6 ಹೋಯ್ತು. 6 ದಿನ ನಾವು ಏನು ಮಾಡ್ಬೇಕು ನೋಡ್ರಿ? ಏನು ಕೇಳ್ತಾವ? ಹಿಂದಿನ ದಿನ ಯಾಕೆ? ಹಿಂದಿನ ದಿನ ಅಂದ್ರೆ 6 ದಿನ ಹಿಂದೆ ಬರ್ಬೇಕು. ಯಾವ್ದೈತೆ ನೋಡ್ರಿ? ಟ್ಯೂಸ್ಡೇ ಹಿಂದಿಂದ ಯಾವ್ದಂದ್ರೆ ನೆಕ್ಸ್ಟ್ ನೋಡ್ರಿ, ಫಸ್ಟ್ ಯಾವ್ದು ಬರ್ತದೆ? ಮಂಡೇ, ಸಂಡೇ, ಸ್ಯಾಟರ್ಡೇ, ನೆಕ್ಸ್ಟ್ ಫ್ರೈಡೇ, ಥರ್ಸ್ಡೇ, ವೆನ್ಸ್ಡೇ. ದ ರೈಟ್ ಆನ್ಸರ್ ಇಸ್ ವೆನ್ಸ್ಡೇ ಅಂತ ಕರಿತೀವಿ ನಾವು. ಬುಧವಾರ ನಮಗೆ ಸರಿಯಾಗಿರುವಂತ ಉತ್ತರವಾಗಿರುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಪೂರ್ಣವಾಗಿ ಕ್ಯಾಲೆಂಡರ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಮುಂದೆ ಯಾವ ರೀತಿಯಾಗಿ ವಿಡಿಯೋಗಳು ಬೇಕಾಗ್ತವೆ ಆ ವಿಡಿಯೋವನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.